ಮನೆ ಕಟ್ಟಿ 3 ವರ್ಷ ಆಗದೆ ಸರ್. ನಾವು ನಮ್ಮ ಸಾಲ ಸೂಲ ಮಾಡಿ ಮನೆ ಕಟ್ಟಿ ನಮ್ಮ ಮಕ್ಕಳು ಕಂಡರ ಮನೆ ಬಚ್ಚಲು ಬಳಿತಾವ್ರೆ ಬೆಂಗಳೂರಲ್ಲಿ. ಎಲ್ಲ ಬೀಟ್ ಬಿಟ್ಕೊಂಬಿಟ್ಟದೆ ಮನೆ. 3 ವರ್ಷಕ್ಕೆ ಯಾವ್ದಾರು ಬೀಟ್ ಬಿಟ್ಕೊತದ ಮನೆ. ನೀವು ಕಟ್ಟಿರೋರೆಲ್ಲ ನಿಮಗೆ ಗೊತ್ತಿಲ್ವಾ? ಮನೆ 3 ವರ್ಷಕ್ಕೆ ಬೀಟ್ ಬಿಟ್ಕೊಂಡದೆ. ಏನಾರ ಒಂದು ಮಗ್ಳು ಏನಾರ ಬಿದ್ದೋಯ್ತು ಅಂದ್ರೆ ನಾವು ಕೈ ಸಿಕ್ಕವ, ನಮ್ಮ ಮನೆಯೆಲ್ಲ ಹಾಳಾಯ್ತವೆ. ಕುಡಿಯೋ ನೀರು ನಿಂತೋಗದೆ. ನಮಗೆ ಪಾತ್ರೆ ಸ್ವಲ್ಪದ ಮೇಲೆ ಜೋಡಿಸಿರೋವೆಲ್ಲ ಪಾತ್ರೆ ಡಮಣ್ಣು ಬಿದ್ದೋಯ್ತವೆ. ಮಂಚ ಎಲ್ಲ ಒದರ್ತದೆ, ಟಿ ವಿ ಎಲ್ಲ ನಿಂತೋಯ್ತವೆ ಹೇಳ್ಬೇಕಾರೆ. ನಾವು ಇದಕ್ಕೆ ಏನು ಮಾಡ್ಬೇಕು ಸರ್? ಅದಕ್ಕೆ ನಿಲ್ಲಿಸಿ ಅಂತ ನಾವು ಆಲೆ 3 ಸರಿ ಬಂದು ಇದಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿವಿ. ಹಂಗೂ ಅವ್ರು ನಿಲ್ಲಿಸ್ತಾ ಇಲ್ಲ ಸರ್. ಹುಷಾರಿಲ್ಲರ ಮಕ್ಳುಗಳು ಗಡಾರ್ ಅಂದಂಗೆ ಆಯ್ತದೆ, ಜೀವ ದಡಾರ್ ಅಂದಂಗೆ ಆಯ್ತದೆ. ನಮಗೆ ಹುಷಾರಿಲ್ಲದ ಮಕ್ಳು ಎಷ್ಟು ಎದುರಬೇಕು ನಾವು. ಹಂಗಾದ್ರೂ ಹಾಸ್ಪಿಟ್ಲಿಗೆ ಎತ್ಕೊ ಹೋಗೋದು, ಅಲ್ಲಿ ಇಲ್ಲಿ ತೋರಿಸ್ಕೊಳ್ಳೋದು, ಸುಮ್ಮನಾಗೋದು. 3 ಸರಿ ಬಂದು ಇವ್ರಿಗೆ ಹೇಳಿದ್ದೀವಿ ನಾವು, ನಿಲ್ಲಿಸ್ಬಿಡಿ ಸಾ, ಹಿಂಗಾಗದೆ ನಮ್ಮ ಊರಲ್ಲಿ ತೊಂದರೆ ಆಗದೆ ನಿಲ್ಲಿಸಿ ಅಂತ ಹೇಳಿದ್ವಿ. ಅವ್ರು ನಿಲ್ಲಿಸ್ತಾ ಇಲ್ಲ. ಜಾಸ್ತಿ ಸೌಂಡೇ ಜಾಸ್ತಿ ಕೊಡ್ತಾವ್ರೆ. ನಾವು ಹೇಳ್ಬಿಟ್ಟು ಹೋದ್ರೆ ಸಾಕು ಸೌಂಡ್ ಜಾಸ್ತಿ ಆಯ್ತದೆ. ಹಾಂ, ಸೌಂಡ್ ಜಾಸ್ತಿ ಮಾಡಿದ ತಕ್ಷಣ ಮಂಚದ ಮೇಲಿಂದ ಕೆಳಗೆ ಬಿದ್ದುಬಿಡ್ಬೇಕು, ಆ ಥರ ಸೌಂಡ್ ಬರ್ತದೆ ಸರ್. ಹಾಂ, ಹಂಗಾಗಿ ಇವ್ರು ನಿಲ್ಲಿಸ್ಬೇಕು ಅಂತ ನಾವು ನಿಮ್ಮನ್ನ ಕೈ ಮಾಡ್ತಾ ಕೇಳ್ಕೊತಾ ಇರೋದು ಸರ್.